ಜಾತಿ ಗಣತಿ ಅದ್ರ ಬಗ್ಗೆ ಆದಷ್ಟು ಮೌನ ಆಗೋದು, ದೂರ ಸರಿಸೋದು. ನಾನು ಒಬ್ಬ OBC ಮಿನಿಸ್ಟರ್ ಇದ್ದಲ್ಲ, ಪ್ರೈಮ್ ಮಿನಿಸ್ಟರ್ ಅಂತ ಹೇಳೋದು, ನೀವು ಎಲ್ಲದರಿಂದನೂ ತಪ್ಪಿಸ್ಕೊಳ್ಳುವ ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಸಲ ಖಚಿತವಾಗಿ ಅವ್ರಿಗೆ ಗೊತ್ತಾಗ್ಯದ, ಬಿಹಾರದಲ್ಲಿ ತಮ್ಮ ಸೋಲು ಗ್ಯಾರಂಟಿ. ಅದಕ್ಕೇನು ಮಾಡೋದು ಈಗ? ಇದ್ದಂಥ ಹಾಗೆ ಅಂದರೆ OBCಯನ್ನು ಓಲೈಸುವಂಥ ದಿಶೆಯಲ್ಲೇ ರಿಸರ್ವೇಷನ್ದ ಬಗ್ಗೆ ಮಾತಾಡುವಂಥದ್ದು. ಜೊತೆಗೆ ಈ ಏನಪ್ಪ ಅಂತಂದ್ರೆ ಜನಗಣತಿ ಮಾಡ್ತೀವಿ ನಾವು, ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಳ್ಳುವಂಥದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಬಿಹಾರ ಜನ ಬಯಸುವಂಥದ್ದು. ಆದರೆ ಬಿಹಾರ ಜನ ಈ ಮಾತನ್ನು ನಂಬ್ತಾರೆ ಇವರಿಂದ ಅಂತೇಳಿ. ಯಾಕಂದ್ರೆ ಸಾಕಷ್ಟು ಜುಮ್ಲಾಗಳನ್ನು ಕೊಟ್ಟಂಥ ಒಂದು ಹೆಸರು ನಮ್ಮ ಮೋದಿ ಅವ್ರದ್ದು ಮತ್ತು ಶಾ ಅವ್ರದ್ದು. ಹೀಗಾಗಿ ಜನ ನಂಬಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಒಂದಿಷ್ಟು ನಾವು ವಿಚಾರ ಮಾಡಿ ನೋಡಿದಾಗ ಇಲ್ಲಿವರೆಗೆ BJP ಸೋಲ್ತದ ಅಥವಾ ಮೋದಿಯವರು ಸೋಲ್ತಾರೆ ಅಂತ ಅವ್ರು ಗೆದ್ದು ಬಂದಿದ್ದು ಹೆಚ್ಚು ಕಡಿಮೆ ಕಂಡು ಬಂದದ್ದು. ಜೊತೆಗೆ ಈ ಸಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಮೊನ್ನೆ ನಡೆದಂಥ ಚುನಾವಣೆ, ನಮ್ಮ ಲೋಕಸಭಾ ಚುನಾವಣೆಯಲ್ಲೇ ನಿಶ್ಚಿತವಾಗಿಯೂ ಅದು ಇನ್ನೂ ಕೆಳಗೆ ಬರ್ತದೆ ಅಂತ ತಲೆಯಲ್ಲಿದ್ದ ಜನರಲ್ಲೇ ಅದು ಬರೋದು 240 ಬಂದು ನಿಂತ್ಕೊಂಡಿದ್ದು. ಅದ್ರ ಬಗ್ಗೆ ಇನ್ನು ಕೆಲವರು ಹೇಳ್ತಾರೆ, ನಾವು ಹೇಳಿದ್ವಿ ಅಷ್ಟೇ ಬಂತು ಅಂತೇಳಿ. ಏನೂ ಇರಲಿ, ಅಧಿಕಾರನ ಉಳಿಸ್ಕೊಂಡದ NDA ಅನ್ನೋ ಹೆಸರು ನಡೆಯಲಿ. ಹೀಗಾಗಿ ಈ ನಮ್ಮ ಮೋದಿಯವರಿಗೆ ವಿರೋಧಿಗಳು ಒಂದು ರೀತಿ ಯಾವುದೇ ರೀತಿಯಿಂದ ಬಂದರೂ ಸೋಲು ಹೆಚ್ಚು ಕಡಿಮೆ ಗ್ಯಾರಂಟಿ ಅನ್ನುವಂಥದ್ದು ಆಗ್ತಾಯಿದೆ. ಹೌದು, ಇವತ್ತು ಇಂಪ್ರೂವ್ ಆಗ್ಯದ ಕಾಂಗ್ರೆಸ್, ಹಿಂದಿನಕ್ಕಿಂತ ಹೆಚ್ಚಾಗಿದೆ. 99 ಸೀಟ್ಗಳು ಆಯ್ಕೆ ಮಾಡ್ಕೊಂಡು ಬಂದದ. ಆದರೆ ಗೆಲ್ಲಲಿಲ್ಲ, ಅಧಿಕಾರ ಹಿಡಿಲಿಲ್ಲ ಅನ್ನುವಂಥದ್ದು ಒಂದು ಮಾತು ಎದ್ಗಾಂಥದ್ದು. ಒಟ್ಟಾರೆ ಏನೋ ಕಾರಣಲಿ ಈ ಸಲ ಮಾತ್ರ ರಾಹುಲ್ ಗಾಂಧಿಯವರು ನೇರವಾಗಿ ಈ BJP ಮೇಲೆ, ಮೋದಿ ಅವರ ಮೇಲೆ ಅವರು ಟಾರ್ಗೆಟ್